ಒಂದು ಟ್ರೈನ್, 3 ಬಸ್ ಮತ್ತೊಂದು ಟ್ಯಾಕ್ಸಿ ಮೂಲಕ 2800 ಕಿಲೋಮೀಟರ್ ಪ್ರಯಾಣ ಮಾಡಿ ಭಾರತ ಮತ್ತು ಟಿಬೆಟ್ನ ಗಡಿಗಳ ಮಧ್ಯೆ ಸಮುದ್ರ ಮಟ್ಟದಿಂದ 12,000 ಅಡಿ ಮೇಲೆ ಇರುವ ಹಾಗೂ ಹಿಮಾಚಲ ಪ್ರದೇಶದ ಹೃದಯದಲ್ಲಿ ನೆಲೆಸಿರುವ ಈ ಸ್ಪಿತಿ ವ್ಯಾಲಿಯ ಈ ಸುಂದರ ಸ್ಥಳವಾದ ಕಾಜಾಗೆ ರೀಚ್ ಆಗಿದ್ದೀನಿ. ಇನ್ನು ನನ್ನ ಪರಿಚಯ ಮಾಡಿಕೊಡೋದಾದರೆ, ದಿಸ್ ಈಸ್ ಮಧುಕುಮಾರ್. ಟ್ರಾವೆಲಿಂಗಲ್ಲಿ ತುಂಬ ಆಸಕ್ತಿ ಇರುವ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನೋ ಕಾಜಾಯಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋ ಮುಂಚೆ ಕಾಜಾಗೆ ಹೇಗೆ ಬಂದೆ ಅಂತ ಹೇಳ್ತೀನಿ. ಇಲ್ಲಿಗೆ ರೀಚ್ ಆಗೋಕ್ಕೆ 2 ದಾರಿ ಇದೆ. ಒಂದು ಶಿಮ್ಲಾ ಕಡೆಯಿಂದ, ವೆರ್ ಡಿಸ್ಟೆನ್ಸ್ ಈಸ್ ಮೋರ್ ಬಟ್ ಈಸಿ ಟು ರೀಚ್. ಇನ್ನೊಂದು ಮನಾಲಿ ಕಡೆಯಿಂದ, ವೆರ್ ಡಿಸ್ಟೆನ್ಸ್ ಈಸ್ ಲೆಸ್ ಬಟ್ ಚಾಲೆಂಜಸ್ ಆರ್ ಮೋರ್ ಡ್ಯೂ ಟು ಫುಲ್ ಆಫ್ ಆಫ್ ರೋಡ್ ಆ್ಯಂಡ್ ಹೈ ಆಲ್ಟಿಟ್ಯೂಡ್. ಆ್ಯಂಡ್ ಈ ರೋಡಲ್ಲಿ ಆಲ್ಟಿಟ್ಯೂಡ್ ಸಿಕ್ನೆಸಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಬಟ್ ಐ ಲೈಕ್ ಚಾಲೆಂಜಸ್, ಸೊ ಐ ಚೋಸ್ ಇಸ್ ಅಡ್ವೆಂಚರಸ್ ರೂಟ್ ಮನಾಲಿ ಟು ಕಾಜಾ. ಡಿಫಿಕಲ್ಟ್ ರೋಡ್ ಆಫನ್ ಲೀಡ್ ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ ಅಂತಾರೆ. ಅದಕ್ಕೆ ತಕ್ಕಾಗಾಯಿತು ಈ ಮನಾಲಿ ಟು ಕಾಜಾ 200 ಕಿಲೋಮೀಟರ್ ಜರ್ನಿ. ವರ್ಷದಲ್ಲಿ ಬರೀ 6 ಮಂತ್ಸ್ ಮಾತ್ರ ಓಪನ್ ಇರೋ ಈ ರೋಡಲ್ಲಿ ಜರ್ನಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಬಿಕಾಸ್ ವಿಲ್ ಬಿ ಕ್ರಾಸಿಂಗ್ ಸಮ್ ಸೀರಿಯಸ್ಲಿ ಹೈ ಆಲ್ಟಿಟ್ಯೂಡ್ ಪಾಯಿಂಟ್ಸ್ ಲೈಕ್ ಕುಂಜುಮ್ ಪಾಸ್ ವಿಚ್ ಈಸ್ 4500 ಮೀಟರ್ಸ್ ಅಬೋವ್ ಸಿ ಲೆವೆಲ್. ಬಟ್ ಒಂದ್ಸಲ ಈ ಜರ್ನಿ ಮಾಡಿದಾದ್ಮೇಲೆ ಇಟ್ ಬಿಕಮ್ ದಿ ಮೋಸ್ಟ್ ಬ್ಯೂಟಿಫುಲ್ ಜರ್ನಿ ಆಫ್ ಮೈ ಲೈಫ್. ಇಲ್ಲಿ ಸ್ಟ್ರೇಟ್ ರೋಡ್ಸ್ ಅನ್ನೋದನ್ನು ಮರ್ತೋಬೇಕು ಆ್ಯಂಡ್ ಹೈ ಆಲ್ಟಿಟ್ಯೂಡ್ಸ್ ಅನ್ನೋ ಭಯ ಇರಬಾರ್ದು. ಸುತ್ತಲೂ ಈ ಮೈಟಿ ಮೌಂಟೇನ್ಸ್, ಪಕ್ಕದಲ್ಲೇ ಹರಿತಿರೋ ಈ ನದಿಯ ಶಬ್ದ ಆ್ಯಂಡ್ ಲಿಟ್ರಲ್ ಇಲ್ಲಂತೂ ಯು ಕ್ಯಾನ್ ಫೀಲ್ ದಟ್ ಫ್ರೆಶ್ನೆಸ್ ಇನ್ ದಟ್ ಏರ್. ಈ ಪ್ರಕೃತಿ ನನ್ನನ್ನು ನಾನೇ ಮರ್ತೋಕಾಗಿ ಮಾಡುತ್ತೆ. ಊಟ ಏನಾದ್ರು ಮಾಡ್ಕೊಂಡು ಹೋದ್ರೆ ಇಲ್ಲೇ ಮಾಡ್ಕೊಬೇಕು. ಆ್ಯಂಡ್ ಇಯರ್ ಇಸ್ ಫೇಮಸ್ ಚಾಚಿ ಡಾಬಾ. ಸೊ ಇಲ್ಲೇ ಊಟ ಮಾಡಿಕೊಂಡು ಮುಂದೆ ಹೋಗೋಣ. ಅಲ್ಲಿಂದ ನೆಕ್ಸ್ಟ್ ರೀಚ್ ಆಗಿದ್ದು ಟಾಪ್ ಆಫ್ ದಿ ಕುಂಜುಮ್ ಪಾಸ್. ಇಲ್ಲಿ ಕುಂಜುಮ್ ಮಾತಾ ಟೆಂಪಲ್ ಒಂದಿದೆ. ಆ್ಯಂಡ್ ಮನಾಲಿಂದ ಸ್ಪಿತಿಗೆ ಹೋಗೋ ಯಾವುದೇ ವೆಹಿಕಲ್ ಆಗಲಿ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ದೇವರಿಗೆ ಥ್ಯಾಂಕ್ಸ್ ಹೇಳಿನೇ ಮುಂದಕ್ಕೆ ಹೋಗೋದು. ಬಿಕಾಸ್ ಈ ಥರ ರೋಡ್ಸಲ್ಲಿ ಇಲ್ಲಿವರೆಗೂ ಸೇಫಾಗಿ ರೀಚ್ ಆಗಿದ್ದೀವಿ ಅಂದರೆ ಕುಂಜುಮ್ ಅಂತ ಬ್ಲೆಸ್ಸಿಂಗ್ಸ್ ಖಂಡಿತ ಇದ್ದೇ ಇರುತ್ತೆ. ಇನ್ನು ಇಲ್ಲಿಂದ ಮುಂದಕ್ಕೆ ಲ್ಯಾಂಡ್ಸ್ಕೇಪ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿಯೊಂದು ಲ್ಯಾಂಡ್ಸ್ಕೇಪು ಯಾವುದೇ ವಾಲ್ಪೇಪರ್ಗಿಂತ ಕಮ್ಮಿ ಇರಲಿಲ್ಲ. 13,500 ಅಡಿ ಮೇಲಿರುವ ಬ್ರಿಡ್ಜ್ ಹಾಗೂ ಏಷ್ಯಾದ ಹೈಯೆಸ್ಟ್ ಬ್ರಿಡ್ಜ್ ಆಗಿರುವ ಈ ಚೀಚಮ್ ಬ್ರಿಡ್ಜ್ನ ಕ್ರಾಸ್ ಮಾಡಿ ಕೊನೆಗೆ ರೀಚ್ ಆಗಿಬಿಟ್ವಿ ಕಾಜಾಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಆಲ್ಟಿಟ್ಯೂಡ್ ಸಿಕ್ನೆಸ್ನ ಎಫೆಕ್ಟ್ ಗೊತ್ತಾಗ್ತಾ ಇತ್ತು. ನಿನ್ನೆ ಸಂಜೆಯಿಂದ ಇದ್ದಿದ್ದು ಸಿವಿಯರ್ ಹೆಡ್ಏಕ್ ಇನ್ನೂ ಕಮ್ಮಿ ಆಗಿರಲಿಲ್ಲ. ಇರಲಿ ಅಂತ ಆಕ್ಸಿಜನ್ ಚೆಕ್ ಮಾಡಿದಾಗ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇತ್ತು. ಸೊ ಇವತ್ತೆಲ್ಲೂ ಹೋಗೋದು ಬೇಡ ಅಂತ ಅಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಸ್ಟಾರ್ಟೆಡ್ ಮೈ ಜರ್ನಿ ಟುವರ್ಡ್ಸ್ ಲಾಂಗ್ಜಾ. ಈ ಬೈಕ್ ರೈಡ್ ಅಂತೂ ತುಂಬಾ ಅಡ್ವೆಂಚರಿಂದ ತುಂಬಿತ್ತು. ಪ್ರತಿಯೊಂದು ಟರ್ನ್ ಕೂಡ ಇನ್ನೂ ಹೈಯರ್ ಆಲ್ಟಿಟ್ಯೂಡ್ ಕರ್ಕೊಂಡು ಹೋಗ್ತಾ ಇತ್ತು. ಒಂದು ಕಡೆ ಭಯನೂ ಇರುತ್ತೆ, ಇನ್ನೊಂದು ಕಡೆ ಖುಷಿನೇ ಇರುತ್ತೆ. ಬಿಕಾಸ್ ನೇಚರ್ ವಾಸ್ ಶೋಯಿಂಗ್ ಇಟ್ಸ್ ವೇರಿಯೇಷನ್ಸ್ ಆಫ್ ಬ್ಯೂಟಿ ಇನ್ ಎವ್ರಿ ಆ್ಯಂಗಲ್. ಈ ಥರ ಸಿಚುವೇಷನ್ಸಲ್ಲಿ ಚಾಲೆಂಜಸ್ ಇದ್ದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಬೈಕ್ ಸ್ಟಾರ್ಟ್ ಆಗಿಲ್ಲ. ಸುತ್ತ ಮೌಂಟೇನ್ಸ್ ಬಿಟ್ಟರೆ ಇನ್ಯಾರೂ ಇಲ್ಲ. ಏನು ಮಾಡೋದು ಗೊತ್ತಾಗಿಲ್ಲ. ಜಸ್ಟ್ ದೇವ್ರು ನೆನೆಸ್ಕೊಂಡು ಒಂದ್ಸಲ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಐ ಸ್ಟಾರ್ಟೆಡ್ ಆ್ಯಂಡ್ ಐ ರೀಚ್ಡ್ ಲಾಂಗ್ಜಾ. ಸ್ನೇಹಿತರೆ, ಲಾಂಗ್ಜಾ ರೀಚ್ ಆಗಿದ್ದೀನಿ. ಸೊ ಕಾಜಾಯಿಂದ ಲಾಂಗ್ಜಾ ರೋಡ್ ಅಂತೂ ತುಂಬಾ ಅಡ್ವೆಂಚರ್ಸ್ ಆಗಿತ್ತು. ಈ ಬೈಕ್ ರೈಡ್ ಅಂತೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನೀವು. ನನ್ನ ಮುಂದೆ ಕಾಣ್ತಾ ಇದ್ದಿದ್ದು ಬೃಹತ್ ಬುದ್ಧ ಸ್ಟ್ಯಾಚ್ಯೂ. ಇಂಡಿಯಾ ಒಂದು ಪ್ರಿಡಾಮಿನೆಂಟ್ಲಿ ಹಿಂದೂ ಕಂಟ್ರಿ ಆಗಿದ್ದು ಕೂಡ ಸ್ಪಿತಿ ವ್ಯಾಲಿಯಲ್ಲಿ ಮೆಜಾರಿಟಿ ಆಫ್ ದಿ ಬುದ್ಧಿಸ್ಟ್ ಪಾಪ್ಯುಲೇಷನ್ ಕಾಣ್ಬೋದು. ಆ್ಯಂಡ್ ಇಲ್ಲಿನ ಜನರ ನಂಬಿಕೆ ಪ್ರಕಾರ ಈ ಬುದ್ಧ ಸ್ಟ್ಯಾಚ್ಯೂ ಇವ್ರನ್ನ ಈವಿಲ್ ಸ್ಪಿರಿಟ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ತುಂಬ ಟೂರಿಸ್ಟ್ ಬರೋದು ಫಾಸಿಲ್ಸ್ ನೋಡೋಕ್ಕೆ. ಬಿಕಾಸ್ ತುಂಬ ವರ್ಷಗಳಿಂದ ಇದೊಂದು ಓಷನ್ ಆಗಿತ್ತು. ಆ್ಯಂಡ್ ಕಾಲಾಂತರ ಹಿಮಾಲಯನ್ ರೇಂಜಸ್ ಬಂದು ಓಷನ್ನ ಡಿಸಪಿಯರ್ ಮಾಡ್ತು. ಇದಿಷ್ಟು ಲಾಂಗ್ಜಾ ಕಥೆ ಆದರೆ ಇನ್ನು ಲಾಂಗ್ಜಾಯಿಂದ ನೆಕ್ಸ್ಟ್ ನಾನು ಹೊರಟಿದ್ದು ಕಾಮಿಕ್ಗೆ. ವಿಲೇಜ್ ಕಾಮಿಕಲ್ಲಿ ಇದ್ದೀವಿ. ಯು ಕ್ಯಾನ್ ಫೀಲ್ ದಟ್ ಆಲ್ಟಿಟ್ಯೂಡ್. ಎಷ್ಟು ಗೊತ್ತಾ, 14,000 ಫೀಟ್ ಮೇಲೆ ಇದ್ದೀವಿ. ಯು ಕ್ಯಾನ್ ಫೀಲ್ ದಟ್. ಕಾಮಿಕ್ ರೀಚ್ ಆಗಿ ಈ ಬೋರ್ಡ್ ನೋಡ್ತಿದ್ದಂಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಐ ವಾಸ್ ಅಟ್ ದಿ ಹೈಯೆಸ್ಟ್ ವಿಲೇಜ್ ಇನ್ ದಿ ವರ್ಲ್ಡ್ ವಿಚ್ ಇಸ್ ಕನೆಕ್ಟೆಡ್ ವಿತ್ ಮೋಟರಬಲ್ ರೋಡ್. ಇಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಊಟ ಮಾಡೋ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದಂತ ಇಲ್ಲೇ ಊಟ ಮಾಡಿದೆ. ಬಿಕಾಸ್
ಇಟ್ಸ್ ದಿ ಹೈಯೆಸ್ಟ್ ರೆಸ್ಟೋರೆಂಟ್ ಆನ್ ಅರ್ತ್. ಫುಡ್ ಸ್ವಲ್ಪ ಕಾಸ್ಟ್ಲಿ ಆದರೂ ಈ ಐಟಲ್ಲಿ ಫುಡ್ ಸಿಕ್ಕಿದ್ದೆ ಪುಣ್ಯ ಅನ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಾನು ಹೊಟ್ಟಿದ್ದು ಹಿಕ್ಕಿಮ್ಗೆ. ಒಂದು ಕಾಲದಲ್ಲಿ ಮಂಗೋಲಿಯನ್ಸ್ ಇಲ್ಲಿನ ಸುತ್ತಮುತ್ತ ವಿಲೇಜಸ್ನೆಲ್ಲ ಕಾಂಕರ್ ಮಾಡಿ ಇಲ್ಲಿನ ಕೆಲವೊಂದು ವಿಲೇಜಸ್ನ ಹಾಗೆ ಬಿಟ್ಟರು. ಬಿಕಾಸ್ ಇಷ್ಟೊಂದು ಹೈ ಆಲ್ಟಿಟ್ಯೂಡಲ್ಲಿ ಸರ್ವೈವ್ ಆಗೋದು ಇಂಪಾಸಿಬಲ್ ಅಂತ. ಬಟ್ ದೀಸ್ ಪೀಪಲ್ ಮೇಡ್ ಇಟ್ ಪಾಸಿಬಲ್. ಇಲ್ಲೊಂದು ಪೋಸ್ಟ್ ಆಫೀಸ್ ಕೂಡ ಇದೆ ವಿಚ್ ಕ್ಲೇಮ್ಸ್ ಆಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್ ಇನ್ ದ ವರ್ಲ್ಡ್. ಇಲ್ಲಿಂದ ತಮ್ಮ ಪ್ರೀತಿ ಪಾತ್ರದಾರರಿಗೆ ಲೆಟರ್ ಕಳಿಸೋದು ಒಂದು ಖುಷಿ ವಿಷಯ. ಅದು ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕಳ್ಸೋಕ್ಕಂತೂ ಇಲ್ಲೊಂದು ಪೋಸ್ಟ್ ಬಾಕ್ಸ್ ಇದೆ. ಇಲ್ಲಿಗೆ ದಿನ ಎಂಡ್ ಮಾಡಿ ನೆಕ್ಸ್ಟ್ ಡೇ ಮೈ ಪ್ಲ್ಯಾನ್ ವಾಸ್ ಟು ಗೋ ಟು ಚಂದ್ರತಾಲ್, ಬಟ್ ಆಗಿದೆ ಉಲ್ಟಾ. ಸ್ನೇಹಿತರೆ, ಚಂದ್ರತಾಲ್ಗೆ ಹೋಗೋಕ್ಕೆ ಯಾವುದೇ ಶೇರಿಂಗ್ ಟ್ಯಾಕ್ಸಿ ಸಿಗಲಿಲ್ಲ, ಸೊ ಹೋಗೋಕ್ಕಾಗಲ್ಲ. ಇನ್ನು ಪ್ರೈವೇಟ್ ಟ್ಯಾಕ್ಸಿ ಎಲ್ಲದ್ರಿಂದ ತುಂಬಾ ಪ್ರೈಸ್ ಆಗುತ್ತೆ, 5000 6000 ಹಂಗೆ ಕೇಳ್ತಾರೆ. ಸೊ ಏನು ಮಾಡಬೇಕು ಗೊತ್ತಿಲ್ಲ, ನೋಡೋಣ. ಬಸ್ ಸ್ಟಾಪ್ಗೆ ಹೋಗಿ ಯಾವ ಬಸ್ ಸಿಕ್ಕಿದ್ರೆ ಆ ಬಸ್ ಹತ್ತೋದಷ್ಟೇ. ಸೊ ಕರೆಕ್ಟ್ ಪ್ಲ್ಯಾನ್ ಅಂತೂ ಇಲ್ಲ ಇವತ್ತು ಎಲ್ಲಿಗೆ ಹೋಗೋದಂತ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋದೆ ಅಂತ ನಾನು ಹೇಳೋದಕ್ಕಿಂತ ನೀವೇ ನೋಡಿ. ಸ್ನೇಹಿತರೆ, ವಿ ಆರ್ ಇನ್ ದಿಸ್ ಬ್ಯೂಟಿಫುಲ್ ವಿಲೇಜ್ ಕಾಲ್ಡ್ ಕಲ್ಪ ಅಂತ. ಸೊ ತೋರಿಸ್ತೀನಿ ನೋಡಿ ನನ್ನ ಸುತ್ತಲೂ ಕಿನ್ನರ್ ಕೈಲಾಶ್ ರೇಂಜ್ ಯಾವ ಥರ ಇದೆ ಅಂತ. ಸೊ ಇದೆಲ್ಲ ಕಿನ್ನರ್ ಕೈಲಾಶ್ ರೇಂಜು. ಒಂದು ಕಡೆ ಕಿನ್ನರ್ ಕೈಲಾಶ್ ರೇಂಜ್ ಆದರೆ ಇನ್ನೊಂದು ಕಡೆ ಬರೀ ಆ್ಯಪಲ್ ತೋಟ. ತೋರಿಸ್ತೀನಿ ನೋಡಿ. ಸೊ ಬನ್ನಿ ಈ ಕಲ್ಪ ವಿಲೇಜ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಇದು ನೋಡ್ತಿದ್ದಲ್ಲ, ಒಂದು ಆ್ಯಪಲ್ ಗಿಡ. ಇನ್ನೂ ಹಣ್ಣಾಗಿಲ್ಲ, ಈಗ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇನ್ನೂ ಚಿಕ್ಕ ಕಾಯಿನ ನೋಡ್ಬೋದು, ಜಸ್ಟ್ ಇನ್ನೂ ಈಗ ಬೆಳೀತಾ ಇದೆ. पानी डाल धनिया लहसुन क्या करा? मैं अभी नहीं खाया, काफ़ी पीके है यार. अच्छा इधर होम स्टे होते हैं. क्या हुआ? सकरनामा. क्या भी बन रहा है? हाँ, अभी शिमला जा रहा हूँ. अच्छा अच्छा ठीक है ठीक है. ಪ್ರತಿಯೊಂದು ಜರ್ನಿ ಮುಗಿತಿದ್ದಾಗ ಮನದಲ್ಲಿ ಒಂದು ಬೇಸರ. ಆದರೆ ಏನು ಮಾಡೋದು, ಮತ್ತೊಂದು ಪ್ರಯಾಣ ಶುರು ಆಗಬೇಕಂದ್ರೆ ಈ ಜರ್ನಿ ಮುಗಿಲೇಬೇಕು. ಇಷ್ಟೊಂದು ಮೆಮೊರೀಸ್ ಕೊಟ್ಟಿರುವ ಈ ಸ್ಪಿತಿ ವ್ಯಾಲಿಗೆ ಸದಾ ಧನ್ಯ. ಪ್ರತಿ ಜಾಗಕ್ಕೆ ಹೋದಾಗ, ಪ್ರತಿ ಹೊಸ ಜನಗಳನ್ನು ಮೀಟ್ ಮಾಡಿದಾಗ ತುಂಬ ವಿಷಯ ಕಲ್ತಿದ್ದೇನೆ. ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಈ ಸ್ಪಿತಿ ವ್ಯಾಲಿ ಜರ್ನಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.